ಕಲ್ಲಿನ ಮೇಲೆ ಈ ಥರ ಜಸ್ಟ್ ಹಿಂಗೆ ಉಜ್ಜಿ ನೋಡಿ ಇಲ್ಲಿ. ನಮಸ್ಕಾರ ವೀಕ್ಷಕರೇ ಎಲ್ರಿಗೂ. ವೈಟಿಗೆ ಪ್ಯಾಚಸ್ ಆಗುತ್ತೆ. ಉಳುಕಡ್ಡಿ ಸಮಸ್ಯೆಗೆ ಇದಂತೂ ತುಂಬ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು. ಗಜ್ಜಿ ಅಥವಾ ತುರ್ಕೆ, ಗಜಕರ್ಣ ಅಂದರೆ ಫಂಗಸ್ ಇನ್ಫೆಕ್ಷನ್ ರೀತಿ ಆಗಿರುತ್ತೆ. ಸೊ ಅದು ಒಂದಿಷ್ಟು ಅಗಲ ಆಗಿರುತ್ತೆ, ಪ್ಯಾಚ್ ಥರ. ಆಯುರ್ವೇದಿಕ್ ಹಾಸ್ಪಿಟಲ್ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಹೋಗಿದ್ದಾಗ ಈ ಮರವನ್ನು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತೇಳಿ. ಮಕ್ಕಳಲ್ಲೆಲ್ಲ ಆಗ್ತಿರುತ್ತೆ ಹುಳುಕಡ್ಡಿ ಸಮಸ್ಯೆ ಅನ್ನೋದು, ವೈಟಿಗೆ ಪ್ಯಾಚಸ್ ಆಗುತ್ತಲ್ಲ. ಸೊ ಅದಕ್ಕಿದು ತುಂಬ ಒಳ್ಳೆ ಮನೆಮದ್ದು. ನಿಮಗೆ ಇದು ತೋರಿಸ್ತೀನಿ ನೋಡಿ. ಹೂವರ್ಸಿಕಾಯಿ ಅಂತ ಕರೀತಾರೆ ಅಥವಾ ಬುಗ್ರಿಕಾಯಿ ಅಂತ ಕರೀತಾರೆ. ಈ ಥರ ಇರುತ್ತೆ. ಬುಗ್ರಿಕಾಯಿ ಅಂತ ಯಾಕಂತಾರೆ ಅಂದರೆ, ಹಿಂದೆ ಎಲ್ಲ ಏನು ಮಾಡೋರು ಅಂತಂದರೆ, ನಾವು ಸಣ್ಣವರಿದ್ದಾಗ ಈ ಥರ ಕಾಯಿ ಬರುತ್ತಲ್ಲ, ಹಿಂದೆ ಇಲ್ಲೊಂದು ಕಡ್ಡಿನ ಅಥವಾ ಒಂದು ಮೊಳೆ ಥರದ್ದು ಏನಾದರೂ ಹೊಡ್ಕೊಂಬಿಟ್ಟು ಸೊ ಬುಗ್ರಿ ಥರ ತಿರ್ಗೋದು, ಬುಗ್ರಿ ಥರ ಆಕಾರ ಇದೆ ನೋಡಿ, ಅದಕ್ಕೇ ಇದನ್ನು ಬುಗ್ರಿಕಾಯಿ ಅಂತ ಕರೀತಾರೆ. ಮತ್ತು ಹೂವರ್ಸಿಕಾಯಿ ಅಂತ ಕರೀತಾರೆ. ಇದರಿಂದ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಹೇಗೆ ಬಳಸುವ ವಿಧಾನವನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಏನಿಲ್ಲ, ಒಂದು ಕಲ್ಲನ್ನು ತೊಗೊಳ್ಳಿ, ಕಲ್ಲಿನ ಮೇಲೆ ಈ ಕಾಯಿಯನ್ನು, ಇದ್ರ ಹೂವು ಬಂದು ಯೆಲ್ಲೋ ಕಲರ್ ಇರುತ್ತೆ ನೋಡಿ. ಸೊ ಮರದಲ್ಲಿ ಆವಾಗವಾಗ ಬಿಟ್ಟಿರುತ್ತೆ. ಈ ಥರ ಒಂದು ಕಲ್ಲಿನ ಮೇಲೆ ಈ ಥರ ಜಸ್ಟ್ ಹಿಂಗೆ ಉಜ್ಜಿ ನೋಡಿ. ಇಲ್ಲಿ ಹೆಂಗೆ ರಸ ಅನ್ನೋದು ಬಿಟ್ಕೊತಾ ಇದೆ ನೋಡಿ. ಇಷ್ಟೇ, ನಿಮ್ಗೊಂದು ಕಾಯಿ ಸಿಕ್ಕಿದ್ರು ಕೂಡ ಸಾಕು, ದಿನಕ್ಕೆ 2 ಟೈಮ್ ಹಚ್ಕೊಬೋದು. ಅಂದರೆ ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ನೀವು ಸೇಫ್ ಅನ್ನೋದಕ್ಕೆ ಪ್ಯಾಚ್ ಟೆಸ್ಟ್ ತೋರಿಸ್ತೀನಿ ನೋಡಿ. ಇದ್ರ ಮುಂದೆ ಯಾವ ಕ್ರೀಮು, ಯಾವ ಆಯಿಂಟ್ಮೆಂಟು ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಬೆಣ್ಣೆ ಥರ ಬಂದಿದೆಯಾ? ಇದನ್ನು ಎಲ್ಲಿ ಉಳ್ಕಡ್ಡಿ ಆಗಿರುತ್ತೆ ನೋಡಿ, ಅಲ್ಲಿ ಹಿಂಗೆ ಹಚ್ಚಿ. ಅದು ನೆಕ್ಸ್ಟ್ ಡೇಗೇ ಎಷ್ಟು ಕಮ್ಮಿ ಆಗಿರುತ್ತೆ ಅಂತ ನೋಡಿ. ಇದನ್ನು ಬೇಕಾದ್ರೆ ನಾನು ಹಾಗೆ ಬಿಡ್ತೀನಿ. ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಮಹತ್ವ ಇದೆ. ಒಂದು ಆಯುರ್ವೇದದ ಆಸ್ಪತ್ರೆ ಹತ್ರ ಹಾಕಿದ್ರು ಈ ಗಿಡವನ್ನು. ಅಲ್ಲಿ ನನಗೆ ಸಿಕ್ತು ಈ ಗಿಡ ನೋಡೋದಕ್ಕೆ. ಸೊ ಅಲ್ಲಿ ಇಲ್ಲಿ ಬಿಟ್ಟಿರುತ್ತೆ, ರಸ್ತೆ ಬದಿಲೆಲ್ಲ ಈ ಮರನೆಲ್ಲ ನೆಟ್ಟಿರ್ತಾರೆ. ಬಟ್ ಗೊತ್ತಿರಲ್ಲ ನಮಗೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ನೋಡಿದ್ರಲ್ಲ, ಸೇಫ್ ಆದಂಥ ಒಂದು ಮನೆಮದ್ದನ್ನು ಶೇರ್ ಮಾಡಿದ್ದೀನಿ. ಹುಳುಕಡ್ಡಿ ಸಮಸ್ಯೆಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಡುವಂತಹ ಮನೆಮದ್ದಿದು. ಸೊ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಯಾರಿಗಾದ್ರೂ ಹುಳುಕಡ್ಡಿ ಸಮಸ್ಯೆ ಇದೆ ಅಂತ ಅನ್ನೋರಿಗೆ ಈ ವಿಡಿಯೋನ, ಇನ್ಫೆಕ್ಷನ್ ಆಗಿದೆ, ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತಂದರೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡಿದವರಿಗೆ ತುಂಬ ಧನ್ಯವಾದಗಳು. ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನನ್ನ ವ್ಯೂವರ್ ಒಬ್ಬರು ಕಮೆಂಟ್ ಮಾಡಿದರು, ಹೀಗೆ ಒಂದು ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದನ್ನು ಶೇರ್ ಮಾಡಿದ್ದೆ. 2000 ವ್ಯೂಸು, 84 ಲೈಕು ಅಷ್ಟೇನಾ? ಪ್ರತಿಯೊಬ್ಬರು ಒಂದೊಂದು ಲೈಕ್ ಮಾಡಿದರೆ ಎಷ್ಟು ಒಳ್ಳೆ ಮನೆಮದ್ದನ್ನು ಶೇರ್ ಮಾಡಿದ್ದಾರೆ ಅಂತೇಳಿ. ಸೊ ನನಗೋಸ್ಕರ ಅಷ್ಟು ಸಪೋರ್ಟ್ ಮಾಡಿ ನೀವು ಕಮೆಂಟ್ ಮಾಡ್ತಿರಲ್ಲ, ಅದೇ ನನಗೆ ಪ್ರಶಂಸೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಮನೆಮದ್ದು ವೀಡಿಯೋಗಳೆಲ್ಲ ಶೇರ್ ಮಾಡೋದು ನಾನು ಒಂದು 4 ಜನಕ್ಕೆ ಯೂಸ್ ಆಗಲಿ ಅಂಥೇಳಿ. ಹಾಗಿದ್ರೆ ಜಾಸ್ತಿ ಮಾತಾಡೋದು ಬೇಡ, ನಿಮಗೂ ಟೈಮ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.